ಇದನ್ನು ಸಿಂಪ್ಲಿಫೈ ಮಾಡಬೇಕು. 49 ಡಿವೈಡೆಡ್ ಬೈ 7 ಟೈಮ್ಸ್ ಆಫ್ ಬ್ರ್ಯಾಕೆಟಲ್ಲಿ 3 + 4 ಅನ್ನೋದು. ಫಸ್ಟು ಬ್ರ್ಯಾಕೆಟಲ್ಲಿರೋದು ಮಾಡಬೇಕು. ಯಾವ ರೂಲ್ ಉಪಯೋಗಿಸ್ಬೇಕು ಅಂದರೆ ಪೆಮ್ಡಾಸ್ ರೂಲ್ ಉಪಯೋಗಿಸ್ಬೇಕು. ಈ ಪೆಮ್ಡಾಸ್ ರೂಲಲ್ಲಿ ಏನಂತ ಹೇಳ್ತಾರೆ, ಫಸ್ಟು ಪ್ಯಾರಂಥಸಿಸ್ ಕ್ಲಿಯರ್ ಮಾಡಬೇಕು. ಹಂಗಂದರೆ ಬ್ರ್ಯಾಕೆಟ್ ಒಳಗಡೆ ಇರೋದು. ಇದು 49 ಡಿವೈಡೆಡ್ ಬೈ 7 ಟೈಮ್ಸ್ ಆಫ್ 3 + 4 ಅಂದರೆ ಅದು ಎಷ್ಟು 7. ಬ್ರ್ಯಾಕೆಟಲ್ಲಿ ಒಂದೇ ನಂಬರ್ ಇದ್ದರೆ ಅದು ಆಚೆ ಬಂದಿರ್ತದೆ. ಇದ್ರ ನಿಜವಾದ ಅರ್ಥ 47 ಡಿವೈಡೆಡ್ ಬೈ 7 ಟೈಮ್ಸ್ ಆಫ್ 7. ಎಕ್ಸ್ಪೊನೆಂಟ್ ಯಾವುದೂ ಇಲ್ಲ, ಸ್ಕ್ವೇರು, ಕ್ಯೂಬು ಇಲ್ಲ ಸ್ಕ್ವೇರ್ ರೂಟ್ ಆಗಲಿ ಅದು. ಹಂಗಾಗಿ ಮಲ್ಟಿಪ್ಲೈಯಿಂಗ್ ಡಿವೈಡಿಂಗು ಇದು ಈಕ್ವಲ್ ವೆಯ್ಟೇಜು. ಇದೆರಡಕ್ಕೂ ಒಂದೇ ಇಂಪಾರ್ಟೆನ್ಸ್ ಇರೋದು ಮೇಯ್ನು ಫಸ್ಟು. ಹಂಗಾಗಿ ಎಡಗಡೆಯಿಂದ ಬಲಗಡೆ ಮಾಡಬೇಕು. ಫಸ್ಟ್ ಸಿಗೋದು ಯಾವುದು 49 ಡಿವೈಡೆಡ್ ಬೈ 7. ಇವಾಗ 49/7 ಅಂದರೆ 7 7 49. ಇವಾಗ ಮಿಕ್ಕಿದ್ದು 7 ಟೈಮ್ಸ್ ಆಫ್ 7 ಮತ್ತು 7 ಟೈಮ್ಸ್ ಆಫ್ 7 ಮಿಕ್ತು 7 7 ಮತ್ತು 49 ಆಯಿತು. ಇದ್ರದ್ದು ಪೂರ್ತಿ ಆನ್ಸರ್ ಎಷ್ಟು ಅಂದರೆ 49. ಬಾಯ್.